ಎಲ್ಲರಿಗೂ ನಮಸ್ಕಾರ. ನಾನು ಸ್ಪೆಷಲ್ ಚಪಾತಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈ ಗ್ಲಾಸಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕೋಬಿಟ್ಟು ಸ್ವಲ್ಪ ಹಾಲು ನೋಡಿ, ಇಷ್ಟು ಹಾಲು, ಸ್ವಲ್ಪ ಹಾಲು, ಸ್ವಲ್ಪ ಮೊಸರು, ಎರಡು ಇಷ್ಟಿಷ್ಟು ಹಾಕೋಬೇಕು. ಇಷ್ಟು ಹಾಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಅರ್ಧ ಸ್ಪೂನಷ್ಟು ಸಕ್ಕರೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರಷ್ಟು ಹಿಟ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕೊಂಡೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ, ಇಷ್ಟು ಹಾಕೋಬೇಕು, ಎಣ್ಣೆ ಅಷ್ಟೇ. ಆಯಿತು. ಇವಾಗ ಜಚ್ತಾ ಇದ್ದೀನಿ ಬೆಳ್ಳುಳ್ಳಿನ ನೋಡಿ ಗೈಸ್. ಈ ಥರ ಹೆಚ್ಕೊಳ್ಳಿ, ಈ ಥರ ಹೆಚ್ಕೊಳ್ಳಿ. 6 ಬೆಳ್ಳುಳ್ಳಿ ತಗೊಂಡೆ. ಆಮೇಲೆ 2 ಈರುಳ್ಳಿ ತಗೊಂಡೆ. 4 ಚಪಾತಿ ಆಗಷ್ಟಿದೆ ಇಷ್ಟು ಈರುಳ್ಳಿ ತಗೊಂಡೆ ನಾನು ನೋಡಿ. ಈ ಥರ ಸಣ್ಣಗೆ ಹೆಚ್ಚಬೇಕು, ತೆಳ್ಳಗೆ ಸಣ್ಣಗೆ ಹೆಚ್ಚಬೇಕು ನೋಡಿ. ಇವಾಗ ನಾನು ಸ್ಟವ್ ಹಚ್ಕೊಂಡೆ. ಇದು ಬಿಸಿ ಆಗ್ಬೇಕಲ್ವಾ, ಸೊ ನಾನು ಈ ಥರ ಮಾಡಿಕೊಂಡೆ. ಆಮೇಲೆ ಉಜ್ಬೇಕು, ಇದನ್ನ ರೌಂಡ್ ಶೇಪಲ್ಲಿ ಬರಬೇಕು ನೋಡಿ. ಇಷ್ಟು ತುಪ್ಪ ಇಷ್ಟು ಸಾಕಾಗುತ್ತೆ. ಆಮೇಲೆ ಚಟ್ನಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಚಟ್ನಿ ಪುಡಿ ಅಂತ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಉಪ್ಪು ಸಾಕು. ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಹಾಕೋಬೇಕು ನೋಡಿ. ಇಷ್ಟು ಹಾಕೋಬೇಕು ಅನ್ಸುತ್ತೆ. ಇಷ್ಟು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಇಷ್ಟು ಹಾಕೊಳ್ಳಿ. ಯಾಕಂದರೆ ಬೆಳ್ಳುಳ್ಳಿ ಚಟ್ನಿ ಪುಡಿ ಅಲ್ವಾ, ಸೊ ಇಷ್ಟೇ ಹಾಕೊಳ್ತಾ ಇದ್ದೀನಿ. ಆಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ರೌಂಡ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೋಬೇಕು. ನೀಟಾಗಿ ಮಾಡ್ಕೋಬೇಕು. ಈ ಥರ ಮಾಡ್ಕೊಬಿಟ್ಟು ಮತ್ತೆ ಉಜ್ಬೇಕು. ಅದನ್ನ ನೀಟಾಗಿ ಅಕ್ಕಿ ಹಿಟ್ಟು ಹಾಕೋಬಿಟ್ಟು ನೀಟಾಗಿ ಈ ಥರ ಹಾಕ್ಕೋಬೇಕು. ಆಮೇಲೆ ನೀಟಾಗಿ ಮುಚ್ಚಬೇಕು, ಇಲ್ಲಾಂದರೆ ಎಲ್ಲ ಆಚೆ ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ಈರುಳ್ಳಿ ಹಾಕ್ಕೊಳ್ತೀನಿ ನಾನು. ನನಗೆ ತುಂಬ ಇಷ್ಟ ಈರುಳ್ಳಿ ಅಂದರೆ. ಇದು ಲೈಕ್ ರೋಟಿ ಥರ ನೋಡಿ. ತಿನ್ನೋರು ಚಪಾತಿ ಈ ಥರ ಮಾಡಿಕೊಡಿ. ಎಲ್ಲರೂ ಶೇರ್ ಮಾಡಿ. 5 ತಿಂತಾರೆ ಚಪಾತಿ ಈ ಥರದ್ದು ನೋಡಿ. ಆಮೇಲೆ ಕಾಯ್ತಾ ಇದೆ. ಇನ್ನೊಂದು ಸ್ವಲ್ಪ ಕಾಯಬೇಕು. ನೀಟಾಗಿ ಕಾಯಿಸ್ಬಿಟ್ರೆ ಅದನ್ನು ನೀಟಾಗಿ ಮತ್ತೆ ಈರುಳ್ಳಿ ತುಪ್ಪ ಹಾಕೋಬಿಟ್ಟು ಈರುಳ್ಳಿ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಇದು ಹಾಕೋಬಿಟ್ಟು ಮತ್ತೆ ಈರುಳ್ಳಿ ಹಾಕ್ಕೊಳ್ತೀನಿ. ನಿಮಿಷ ನೋಡಿ, ಇಷ್ಟೇ ಸಾಕು. ಅವಾಗ ಜಾಸ್ತಿ ಹಾಕೊಂಡಿರ್ತೀವಲ್ಲ, ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಇಷ್ಟು ಮೇಲೆ ಹಾಕೋಬೇಕು ನೋಡಿ. ಸ್ವಲ್ಪ ಈರುಳ್ಳಿ ಇಷ್ಟು. ಇಲ್ಲಿ ಇದು ಮಾಡ್ತಾ ಇದ್ದೆ ಅಡುಗೆ. ಇದು ಮಾಡ್ತಾ ನೋಡಿ, ಈ ಥರ ಮಾಡಬೇಕು.
ಈ ಥರ ಆದಮೇಲೆ ಅಲ್ಲಿ ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋಬೇಕು ಅದಕ್ಕೆ ಸ್ವಲ್ಪ. ಒಲೆಗೆ ಇದು ಮಾಡ್ತೀವಲ್ಲ, ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ಪೂನಲ್ಲಿ ಎಣ್ಣೆ ಹಾಕೊಳ್ತೀನಿ. ಹಾಗೆ ಇದು ನೋಡಿ, ಸೂಜಿನ್ಕೆ ತಗೊಳ್ತಾ ಇದ್ದೀನಿ. ಎತ್ತಾಕಕ್ಕೆ ಸ್ವಲ್ಪ ರೋಸ್ಟ್ ಆಗಿ ಅದನ್ನು ತಗೊಳ್ತೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಎಣ್ಣೆನ, ಮತ್ತೆ ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಆಮೇಲೆ ಮತ್ತೆ ಎತ್ಬೇಕು, ಸ್ವಲ್ಪ ಎತ್ತಿ ನೀಟಾಗಿ ನೋಡಿ ಈ ಥರ ಆಗುತ್ತೆ. ಇನ್ನೂ ರೋಸ್ಟ್ ಆದರೂ ಓಕೆ, ನನಗೆ ರೋಸ್ಟ್ ಇಷ್ಟ ಇಲ್ಲ ಅಷ್ಟೊಂದು. ಪರೋಟ ರೋಟಿಗೆಲ್ಲ ಇಷ್ಟೇ ರೋಸ್ಟ್ ಮಾಡೋದು, ನಾನು ಅಷ್ಟೇ ಮಾಡ್ಕೊಂಡಿದ್ದೀನಿ. ಇಲ್ಲೂ ಎಣ್ಣೆ ಹಾಕೊಳ್ಳಿ ಈ ಸೈಡು. ಮೋಸ್ಟ್ ಆಫ್ ಆಲ್ ಇಷ್ಟ ಆಗಬೇಕು, ನಾನು ಸ್ವಲ್ಪ ಆಗಬೇಕು. ನಾನು ತಟ್ಟೆಗೆ ಇಟ್ಕೊಳ್ತಾ ಇದ್ದೀನಿ. ಅದನ್ನು ರೋಲ್ ಮಾಡಿಕೊಂಡು ತಿನ್ಬೋದು, ಇಲ್ಲಾಂದರೆ ಸಾಸ್ ಹಾಕೊಳ್ತೀನಿ ನಾನು ಸ್ವಲ್ಪ. ನಾನು ರೋಲ್ ಮಾಡಿಕೊಂಡೆ ಈ ಥರ ಎಷ್ಟು ಹಾಕಿದ್ರು ಓಕೆ. ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡೆ ಆಮೇಲೆ ಈ ಥರ ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮ ಅಜ್ಜಿಗೆ ಕೊಡೋಕೆ ಹೋಗ್ತಾಯಿದ್ದೀನಿ. ಆವಾಗ ತಗೋಗ ಹೆಂಗಿದೆ ನೋಡಿ ಟೇಸ್ಟು. ಪರೋಟ ಥರ ಇದು. ನೋಡಿ, ಇವರೇ ನಮ್ಮ ಅಜ್ಜಿ. ನಮಸ್ಕಾರ. ಇದು ನಮ್ಮ ಅಮ್ಮಗೂ ಮಾಡಿಕೊಟ್ಟಿರೋದು ಪರೋಟ, ಸ್ಪೆಷಲ್ ಪರೋಟ ಥರ ತಿಂತಾ ಇದ್ದೀನಿ. ಹೆಂಗಿದೆ? ಸೂಪರ್. ಎಲ್ಲರೂ ಶೇರ್ ಮಾಡಿ ಎಲ್ಲರಿಗೂ. ಆಮೇಲೆ ನೀವು ಟ್ರೈ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ನನಗೆ. ಥ್ಯಾಂಕ್ ಯು ಎವ್ರಿವನ್.